ಸೂನು ಸತ್ಯವತೀ ಹೃದಯ ನಂದನೋ ವ್ಯಾಸ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ಭಗವಂತನನ್ನ ನಮ್ಮ ದೇಹದೊಳಗೆ ಮನಸ್ಸು ಅನ್ನುವ ಕನ್ನಡಿಯಲ್ಲಿ ಅದನ್ನು ತಿಳಿಗೊಳಿಸಿ ಸ್ವಚ್ಛಗೊಳಿಸಿ ನೋಡುವಂತಹ ಒಂದು ಪ್ರಕ್ರಿಯೆಯನ್ನು ನಿನ್ನೆ ದಾಸರು ಹೇಳಿದ್ದನ್ನು ನೋಡಿದ್ದೇವೆ. ಇವಾಗ ಇನ್ನು ದೇಹದ ಒಳಗಿರತಕ್ಕಂಥ ಭಗವಂತನ ರೂಪಗಳ ಈ ಪಂಚ ಭೂತಗಳು, ಪಂಚ ತನ್ಮಾತ್ರೆಗಳು, ಪಂಚಕೋಶಗಳ ಮೂಲಕ ಈ ದೇಹದಲ್ಲಿ ನಡೆಯುವ ಬೇರೆ ಬೇರೆ ವಿಧದ ಒಂದು ದೈವಿ ಕ್ರಿಯೆಗಳನ್ನು ಮುಂದೆ ಬೇರೆ ಬೇರೆ ಶ್ಲೋಕಗಳಲ್ಲಿ ಹೇಳ್ತಾರೆ. ಈ ಪದ್ಯ ಭಗವಂತ ಹಂಸ ರೂಪದಿಂದ ದೇಹದಲ್ಲಿ ಉಸಿರಾಡಿಸ್ತಾನೆ ಅಂತ ಹಿಂದೆ ಬಂದಿತ್ತು. ಅದರ ಸ್ವಲ್ಪ ವಿವರಣೆಯನ್ನು ಇದಕ್ಕೆ ಕೊಡ್ತಾನೆ. ಈ ಶರೀರ ಚತುಷ್ಟಯಗಳು ಕೋಶ ಧಾತುಗ ಭಾರತೀಪ ಪ್ರಾಣೇಶನ್ 21,600 ಶ್ವಾಸರೂಪಕ ಹಂಸ ಭಾಸ್ಕರ ಭೇಷರೊಳಗಿದ್ದು ಅವರ ಕೈಬಿಡಿದು ಈ ಸರೋಜ ಭವಾಂಡದೊಳು ಸರ್ವತ್ರ ತುಂಬಿಹನು. ಈ ಶರೀರ ಚತುಷ್ಟಯಗಳೊಳು 4 ಶರೀರ ಯಾವುದು ಅನ್ನೋದನ್ನು ನಾವು ನಿನ್ನೆ ನೋಡಿದ್ದೇವೆ. ಸ್ವರೂಪ ಶರೀರ, ಲಿಂಗ ಶರೀರ, ಅನಿರುದ್ಧ ಶರೀರ ಮತ್ತು ಸ್ಥೂಲ ಶರೀರ. ಅವುಗಳಲ್ಲಿ ಭಾರತೀಪ ಹಿಂದೆ ಭಗವಂತನ ಸನ್ನಿಧಾನವನ್ನು ವಿವರಿಸಿದ್ದು. ಈ 4 ಶರೀರಗಳಲ್ಲಿ ಕೂಡ ಭಾರತೀಪ ಅಂದ್ರೆ ಭಾರತೀಪತಿಯಾಗಿರತಕ್ಕಂಥ ಪ್ರಾಣದೇವರಿದ್ದಾರೆ ಅಂತ ಎಷ್ಟು ಸ್ಪಷ್ಟವಾಗಿ ಜಗನ್ನಾಥದಾಸ ಹೇಳ್ತಾರೆ ನೋಡಿ. ಸ್ವರೂಪ ಶರೀರದಲ್ಲಿಯೂ ಕೂಡ ಪ್ರಾಣದೇವರಿದ್ದಾರೆ ಅಂತ. ಆದರೆ ವ್ಯಾಖ್ಯಾನ ಮಾಡುವವರು ಸ್ವರೂಪ ಶರೀರದಲ್ಲಿ ಇಲ್ಲ ಅಂತ ಅರ್ಥ ಬರೋದು ಜಗನ್ನಾಥದಾಸರ ಮರ್ಯಾದೆ ತೆಗೆದು ಬಿಡ್ತಾರೆ. ಈ ಟಿಪ್ಪಣಿ ಬರೆಯೋರೆಲ್ಲ ಭಾರತೀಪತಿಯಾಗಿರ್ತಕ್ಕಂಥ ಪ್ರಾಣದೇವರು 4 ಶರೀರದಲ್ಲೂ ಇದೆ. ಈ ಶರೀರ ಚತುಷ್ಟಯಗಳು ಕೋಶ ಧಾತುಗ, ಆಮೇಲೆ ಮುಖ್ಯವಾಗಿ ಕೋಶ ಧಾತುಗ ಅಂತ. ಸ್ಥೂಲ ಶರೀರದಲ್ಲಿ ವಿಶೇಷವಾದ ಕ್ರಿಯೆಗಳನ್ನು ನಾವು ನೋಡುವುದು, ಗಮನಿಸುವುದು ಪ್ರಾಣದೇವರದ್ದು ಸ್ಥೂಲ ಶರೀರದಲ್ಲಿ. ಯಾಕಂದ್ರೆ ಒಳಗಿನ ಶರೀರದ್ದು ಏನು ನಡೆಯುತ್ತೆ ಏನು ಬಿಡುತ್ತೆ ಅದು ನಮಗೆ ಗೋಚರವಾಗುವಂತಹದ್ದಲ್ಲ. ಮುಖ್ಯವಾಗಿ ಈ ಶರೀರದ ಮೂಲಕ, ನಮ್ಮ ಕಣ್ಣಿಗೆ ಕಾಣತಕ್ಕಂತಹ ಸ್ಥೂಲ ಶರೀರದ ಮೂಲಕ, ಅದರಲ್ಲಿಯೂ ಕೋಶ ಧಾತುಗ ಅಂತ ಪಂಚಕೋಶಗಳು, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಈ ಪಂಚಕೋಶಗಳಲ್ಲಿ, ಆಮೇಲೆ ಪಂಚಧಾತುಗಳಲ್ಲಿ ಅಥವಾ ಸಪ್ತಧಾತುಗಳಲ್ಲಿ, ಪಂಚಧಾತುಗಳು ಅಂದ್ರೆ ಪಂಚಭೂತಗಳೇ, ಸಪ್ತಧಾತುಗಳು ಅಂದ್ರೆ ತ್ವಂಗ ಮಾಂಸ, ತ್ವಕ್ಚರ್ಮ, ಮಾಂಸ, ರುಧಿರ, ಮಜ್ಜ, ಮೇಧಸ್ಸು, ಅಸ್ಥಿ. ನಮ್ಮ ದೇಹದಲ್ಲಿ ಇರತಕ್ಕಂಥ ಧಾತುಗಳು, ಒಟ್ಟು 7 ಧಾತುಗಳಿಂದ ಈ ದೇಹ ರಚನೆ ಆಗಿದೆ. ಒಂದು ತ್ವಕ್ಕು. ತ್ವಕ್ ಅಂದ್ರೆ ನಮ್ಮ ಚರ್ಮ, ಸ್ಕಿನ್ನು. ಸ್ಕಿನ್ನಿನಲ್ಲಿ 2 ಲೇಯರ್ ಇದೆ. ಒಂದು ಅಪ್ಪರ್ ಸ್ಕಿನ್ನು, ಒಂದು ಇನ್ನರ್ ಸ್ಕಿನ್ನು ಅಂತ. ಯಾಕಂದ್ರೆ ಆ ಮೇಲಿನ ಸ್ಕಿನ್ ಅನ್ನ ಮಾತ್ರ ತೆಗೆದು ಇನ್ನೊಂದು ಕಡೆಗೆ ಕಸಿ ಮಾಡ್ತಾರೆ ಡಾಕ್ಟರ್ಗಳು. ಅಲ್ಲಿ ಒಂದು ಚರ್ಮದ ಒಂದು ಲೇಯರ್ ತೆಗೆದುಬಿಟ್ರೆ ಮತ್ತೆ ಅದು ಮೇಲಿನ ಲೇಯರ್ ಬರುತ್ತೆ. ಇಡೀ ಚರ್ಮ ಕಿತ್ತರೆ ಹೊಸ ಚರ್ಮ ಬರೋಲ್ಲ. ಬಟ್ ಚರ್ಮದ ಮೇಲಿನ ಲೇಯರ್ ತೆಗೆದರೆ ಅದು ಮೇಲಿನ ಲೇಯರ್ ಬಂದು ಅದರಲ್ಲಿ ಕೂಡಿಕೊಳ್ಳುತ್ತೆ. ಅದರಿಂದ ಚರ್ಮದಲ್ಲಿ 2 ಆಸ್ಪೆಕ್ಟ್ಗಳಿವೆ. ಒಂದು ತೆಗೆದು ಬೇರೆ ಕಡೆಗೆ ಪ್ಲಾಸ್ಟರಿಂಗ್ ಮಾಡ್ಲಿಕ್ಕೆ ಬರುವಂತಹದ್ದು, ಇನ್ನೊಂದು ತೆಗೆದರೆ ಮತ್ತೆ ಬರದೇ ಇರುವಂಥದ್ದು. ಹೇಗೆ ಕೂದಲು ಬೆಳೆಯುತ್ತೆ ಹಾಗೆ ಮೇಲಿನ ಚರ್ಮ ಬೆಳೆಯುತ್ತೆ. ಒಳಗಿನ ಚರ್ಮವನ್ನೇ ಕಿತ್ತು ತೆಗೆದರೆ ಅದು ಮತ್ತೆ ಬೆಳೆಯೋದಿಲ್ಲ. ಹಾಗಾಗಿ ಚರ್ಮದಲ್ಲಿ 2 ಆಸ್ಪೆಕ್ಟು, ತ್ವಕ್ಕು ಮತ್ತು ಚರ್ಮ.
ಅದರ ಒಳಗೆ ನೆತ್ತರು ಮತ್ತು ಮಾಂಸ, ಮಾಂಸ ರುಧಿರ, ತ್ವಕ್ ಚರ್ಮ, ಮಾಂಸ ರುಧಿರ, ಆಮೇಲೆ ಅಸ್ಥಿ ಬೋನ್ಸ್ 5ನೇ ಧಾತು, ಆಮೇಲೆ ಮೇಧಸ್ಸು ಫ್ಯಾಟ್, ಆಮೇಲೆ ಮಜ್ಜ ಮ್ಯಾರೋಸ್, ಮೃದ್ವಸ್ಥಿ ಅಸ್ಥಿಯ ಒಳಗೆ ಇರತಕ್ಕಂಥ ಸೂಕ್ಷ್ಮ ಭಾಗ, ಅದನ್ನು ಮ್ಯಾರೋಸ್ ಅಂತಾರೆ ಇಂಗ್ಲಿಷ್ನಲ್ಲಿ. ಹೀಗೆ ಬೋನ್ಸು, ಮ್ಯಾರೋಸು, ಫ್ಯಾಟು, ಫ್ಲೆಶು, ಬ್ಲಡ್ಡು, ಸ್ಕಿನ್, ಅಪ್ಪರ್ ಸ್ಕಿನ್, ಲೋವರ್ ಸ್ಕಿನ್, ಈ 7 ಅಂಶಗಳು ಸೇರಿ ದೇಹ ಆಗಿದೆ. ಆ ಸಪ್ತಧಾತುಗಳಲ್ಲಿಯೂ ಪ್ರಾಣದೇವರಿದ್ದಾರೆ. ಆಮೇಲೆ ಅನ್ನಮಯ, ಈ 7 ಧಾತುಗಳು ಸೇರಿ ಆದದ್ದು ಒಂದು ದೃಷ್ಟಿಯಿಂದ ಅನ್ನಮಯ ಕೋಶ. ಇದು ಇಷ್ಟು ಕೂಡ ಅನ್ನಮಯ ಕೋಶವೇ. ಯಾಕಂದ್ರೆ ಅನ್ನಮಯ ಕೋಶ ಅಂದ್ರೆ ಸ್ವಲ್ಪ ಬೇರೆ ಭಾಗ ಸೇರಿರಬಹುದು. ಮುಖ್ಯವಾಗಿ ಮಣ್ಣು ಮತ್ತು ನೀರಿನ ಅಂಶ. ಪಂಚಭೂತಗಳಲ್ಲಿ ಮೊದಲನೇ 2 ಮಣ್ಣು ಮತ್ತು ನೀರಿನ ಅಂಶ ಸೇರಿ ಅನ್ನಮಯ ಕೋಶ ಆಯಿತು. ಆಮೇಲೆ ಪ್ರಾಣಮಯ ಕೋಶ ಆಯಿತು. ಅನ್ನಮಯ ಕೋಶದಲ್ಲೂ ಪ್ರಾಣದೇವರಿದ್ದಾರೆ. ಆ ಅನ್ನಮಯ ಕೋಶದಿಂದ ಪ್ರಾಣದೇವರು ವಿಡ್ರಾ ಮಾಡಿದರೆ ಸೆನ್ಸೇಷನ್ ಹೊರಟೋಗುತ್ತೆ. ಯಾವ ಭಾಗದಲ್ಲಿ ಪ್ರಾಣದೇವರು ಇಲ್ಲವೋ ಅಲ್ಲಿ ಅದನ್ನು ಮುಟ್ಟಿದರೆ ಇವನಿಗೆ ಸ್ಪರ್ಶ ಜ್ಞಾನವೇ ಆಗುವುದಿಲ್ಲ. ಆಮೇಲೆ ಅನ್ನಮಯ ಕೋಶ ಆದಮೇಲೆ ಒಳಗಿನಿಂದ ಪ್ರಾಣಮಯ ಕೋಶ ಇದೆ, ಅದರಲ್ಲಿಯೂ ಪ್ರಾಣದೇವರೇ ಇರೋದು. ಒಳಗಿನಿಂದ ಪ್ರಾಣಮಯ ಕೋಶ ಅಂದರೆ ದೇಹದ ಒಳಗಿರತಕ್ಕಂಥ ಟೆಂಪರೇಚರು, ಅಗ್ನಿಯ ಅಂಶ, ಉಸಿರಾಟ ಗಾಳಿಯ ಅಂಶ, ಇಡೀ ದೇಹದಲ್ಲಿ ಸಂಚಾರ ಮಾಡ್ತಕ್ಕಂಥ ವಾಯುಕೋಶ, ಅದಕ್ಕೆ ಬೇಕಾಗಿರತಕ್ಕಂಥ ಒಳಗೆ ಇರತಕ್ಕಂಥ ಸ್ಪೇಸ್ ಆಕಾಶ, ಇದು 3 ಸೇರಿ ಪ್ರಾಣಮಯ ಕೋಶ ಆಯಿತು. ಅಂದರೆ ಅನ್ನಮಯ ಕೋಶ ಅಂದರೆ ಬರೀ ಒಂದು ಬೊಂಬೆ, ಅದು ಮಣ್ಣಿನ ಬೊಂಬೆ. ಪ್ರಾಣಮಯ ಕೋಶದಲ್ಲಿ ಉಸಿರಾಟ ಶುರುವಾಯಿತು, ಒಳಗಿನಿಂದ ಟೆಂಪರೇಚರ್ ಬಂತು, ಪ್ರಾಣಶಕ್ತಿ ತುಂಬಿತು, ಉಸಿರಾಟ ಶುರುವಾಯಿತು, ಒಳಗಿನಿಂದ ಸ್ಪೇಸ್ನಲ್ಲಿ ನೆತ್ತರುಗಳ ಸಂಚಾರ ಪ್ರಾರಂಭ ಆಯಿತು. ಹೀಗೆ ನಾಡಿಗಳಲ್ಲಿ ನೆತ್ತರಿನ ಸಂಚಾರ, ದೇಹದಲ್ಲಿ ಉಷ್ಣತೆ ಮತ್ತು ಉಸಿರಾಟ, ಇದು 3 ಪ್ರಾಣಮಯ ಕೋಶದಿಂದ ಆಗುವಂಥ. ಅದರಲ್ಲೂ ಪ್ರಾಣದೇವರೇ ಇರೋದು. ಪ್ರಾಣಮಯ ಕೋಶ ಅಂತ ಹೆಸರೇ ಪ್ರಾಣಮಯ ಕೋಶ ಅಂತ. ಅದರಲ್ಲಿ ಪ್ರಾಣಾಪಾನ ವ್ಯಾನೋದಾನ ಸಮಾನ ಪಂಚರೂಪರಾದಂತಹ ಪ್ರಾಣರೇ ಒಳಗಿನಿಂದ ಈ ದೇಹಕ್ಕೆ ಉಷ್ಣತೆ ಕೊಡುವವರು, ಬೆಂಕಿಯಲ್ಲ. ಅವರೇ ಪ್ರಾಣಾಗ್ನಯ ಏವ ಏತತ್ ಪುರೇ ಜಾಗೃತಿ. ಪ್ರಾಣದೇವರೇ ಪಂಚಾಗ್ನಿ. ಯಾಕೆಂದ್ರೆ ಅಗ್ನಿಯೂ 5, ಪ್ರಾಣನೂ 5, ನಾರಾಯಣನೂ 5, ಎಲ್ಲ 5 ರೂಪಗಳು. ಅಗ್ನಿ 5 ಅಗ್ನಿ. 5 ಅಗ್ನಿ ಯಾವುದು ಅಂದರೆ, ಹಿಂದಿನ ಕಾಲದಲ್ಲಿ ಯಜ್ಞ ಮಾಡಬೇಕಾಗಿದ್ರೆ 5 ಅಗ್ನಿಗಳನ್ನು ಬಳಸ್ತಿದ್ರು. ಒಂದೇ ಅಗ್ನಿ ಕುಂಡದಲ್ಲಿ ಯಜ್ಞ ಆಗ್ತಿರ್ಲಿಲ್ಲ. ಯಜ್ಞ ಆಗಬೇಕಾಗಿದ್ರೆ 16 ಮಂದಿ ಪುರೋಹಿತರು ಬೇಕಿತ್ತು, 5 ಅಗ್ನಿಗಳು ಬೇಕಿದ್ದವು. ಒಂದು ಯಜ್ಞ ಆಗಬೇಕಾದ್ರೆ 16 ಪುರೋಹಿತರು ಕಂಪಲ್ಸರಿ. ಅದಿಲ್ಲದೆ ಯಜ್ಞ ಆಗೋದಿಲ್ಲ. ವೇದದಲ್ಲಿ ಹೇಳಿದ ಯಜ್ಞಗಳು ಮಾಡಬೇಕಾದ್ರೆ 16 ಮಂದಿ ಪುರೋಹಿತರು ಬೇಕು. 16 ಮಂದಿ ಪುರೋಹಿತರು, ಆಮೇಲೆ 5 ಅಗ್ನಿಕುಂಡಗಳು. ಒಂದು ಅದು ನಿತ್ಯ ಮನೆಯಲ್ಲಿ ಇರತಕ್ಕಂಥ ಅಗ್ನಿ, ಒಂದು ಅದು ಗಾರ್ಹಪತ್ಯ ಅಂತ ಹೇಳ್ತಾರೆ. ಅದಕ್ಕೆ ಮನೆಯಲ್ಲಿ ನಿತ್ಯ ಅಗ್ನಿ ನಡಿಬೇಕು, ಅಗ್ನಿ ಆರಾಧನೆ. ಅದು ಯಾವತ್ತು ಅಂದರೆ, ಯಾವ ದಿವಸ ಅವನು ಉಪನಯನ ಆಯಿತೋ, ಉಪನಯನ ಆದ ದಿನದಿಂದ ಅಗ್ನಿ ದೀಕ್ಷೆ ತಗೊಳ್ಬೇಕು. ಆಮೇಲೆ ಅವನು ಸಾಯುವ ತನಕವೂ ಆ ಮನೆಯಲ್ಲಿ ಅಗ್ನಿ ನಂದಬಾರದು, ಅಗ್ನಿ ಆರಾಧನೆ ನಡಿಬೇಕು. ಹಿಂದಿನ ಕಾಲದ ಕ್ರಮ ಇದು. ಹಿಂದೆ ಎಲ್ಲ ಏನು ಅಂದರೆ, ಬ್ರಾಹ್ಮಣರು ತೀರ್ಥಕ್ಷೇತ್ರ ಯಾತ್ರೆಗೆ ಎಲ್ಲ ಹೋಗುವಾಗ ಮಡಕೆಯಲ್ಲಿ ಅಗ್ನಿ ಹಿಡ್ಕೊಂಡು ಹೋಗ್ತಿದ್ರು. ಹಾಗೆ ಅವರು ಸಾಮಾನು ಸರ ಜೊತೆ ಅಗ್ನಿ ಹೋಗಬೇಕು, ಅಗ್ನಿ ಬಿಟ್ಟು ಹೋಗುವಂಗಿಲ್ಲ, ಅಗ್ನಿ ನಂದು ಹಾಗೂ ಇಲ್ಲ, ಅಗ್ನಿ ನಂದಲೂಬಾರದು, ಅದನ್ನು ಬಿಟ್ಟಿರುವ ಹಾಗೂ ಇಲ್ಲ. ಅವರು ಹೋಗುವಾಗ ಅವರ ಸಾಮಾನುಗಳ ಜೊತೆಗೆ ಒಂದು ಮಡಿಕೆಯಲ್ಲಿ ಅಗ್ನಿ, ಅದನ್ನು ಇಟ್ಕೊಂಡು ಹೋದ್ರು, ಇಟ್ಟರು, ಸರಿ ಬೆಳಗಾತ ಅಗ್ನಿ ಹೋತ. ಹೀಗೆ ಎಲ್ಲಿ ಸಂಚಾರ ಮಾಡಬೇಕಾಗಿದ್ದರೂ ಬ್ರಾಹ್ಮಣನಿಗೆ ಇದನ್ನ ಒಂದು ಮಾತು ಹೇಳ್ತಾನೆ ಪಾಪ ಭೌಭೂತಿ. ಸಂಕಟಾಹಿ ಆಹಿತಾಗ್ನೀನಾಂ ಪ್ರತ್ಯವಾಯೇರಿ ಗೃಹಸ್ಥತ ಅಂತ. ಈ ಗಾರ್ಹಸ್ಥ್ಯ ಜೀವನ ಅಂದ್ರೆ ಈ ಎಲ್ಲಾ 1000 ತೊಂದರೆಗಳ ನೆಲೆ. ಯಾಕೆಂದ್ರೆ ಅಲ್ಲಿ ಹೋಗುವಾಗಿಲ್ಲ, ಇಲ್ಲಿ ಹೋಗುವಾಗಿಲ್ಲ, ಹೋಗ್ಬೇಕಾದ್ರೆ ಅಗ್ನಿಹೋತ್ರದ ಅಗ್ನಿ ಹಿಡ್ಕೊಂಡು ಹೋಗ್ಬೇಕು, ಭಾರಿ ಸಮಸ್ಯೆಗಳು ಅಂತ. ಹಿಂದಿನ ಕಾಲದ ಬ್ರಾಹ್ಮಣರ ಜೀವನ ತುಂಬಾ ಸಮಸ್ಯೆ. ಅದರಿಂದ ಅಗ್ನಿ, ಪಂಚಾಗ್ನಿಗಳು, ಒಂದು ಗಾರ್ಹಪತ್ಯ, ಆ ಮನೆಯಲ್ಲಿ ನಿತ್ಯ ಇರುವಂತಹ ಅಗ್ನಿ. ಅಂದ್ರೆ ಪ್ರತಿದಿನ ಅಗ್ನಿಯನ್ನ ಮಥನ ಮಾಡಿ ತೆಗೀತಿರ್ಲಿಲ್ಲ. ಒಮ್ಮೆ ಅಗ್ನಿ ಮಥನ ಮಾಡಿ ಅಗ್ನಿ ಪ್ರತಿಷ್ಠೆ ಆದರೆ
ಅದು ಆಮೇಲೆ ಅವನ ಜೀವನದುದ್ದಕ್ಕೂ ಆ ಅಗ್ನಿ ಇರ್ತದೆ. ಅದು ಗಾರ್ಹಪತ್ಯ ಅಗ್ನಿ. ಹೋಮ ಮಾಡಬೇಕಾಗಿದ್ರೆ ಮತ್ತೊಂದು ಕುಂಡ ಮಾಡಿದ್ರು ಒಂದು ಪುರೋಹಿತರು. ಕುಂಡ ಮಾಡಿ ಅಗ್ನಿನ ಅಗ್ನಿ ಸಮಿಧ್ಯತೆ ಕವಿರ್ಗೃಹಪತಿ ಇವತ್ತು ಸುಮ್ಮನೆ ಮಂತ್ರ ಮಾತ್ರ ದೇವರ ಎದುರು ಕೂತು ಹೇಳೋದು ತನ್ನ. ಆ ಅಗ್ನಿಯಿಂದ, ಗಾರ್ಹಪತ್ಯ ಅಗ್ನಿಯಿಂದ ಆಹವನ ಅಗ್ನಿಯನ್ನು ಅಲ್ಲಿಂದ ಅಗ್ನಿ ಕೆಂಡವನ್ನು ತಂದು ಇಲ್ಲಿ ಸ್ಥಾಪನೆ ಮಾಡ್ತಿದ್ರು. ಈಗ ಎಲ್ಲಿಂದ ತರ್ತಾರೆ? ಹೋಮಕ್ಕೆ ಹೇಳ್ತಾರೆ, ಅಡಿಗೆ ಕೋಣೆಯಿಂದ ಒಂಚೂರು ಕೆಂಡ ತಂದು ಕೊಡ್ರಿ ತಾಯಿ ಅಂತ ಪುರೋಹಿತರು ಹೇಳ್ತಾರೆ. ಹೆಂಗಸರು ಹರಿವಾಣ ತಂದು ಕೊಡ್ತಾರೆ, ಅದನ್ನ ಹಾಕ್ತಾರೆ ಅಷ್ಟೇ. ಅದು ಎಲ್ಲಿ ತನಕ ಅಂದ್ರೆ ಈಗ ಅಗ್ನಿ ತಂದು ಕೊಡೋದು ಹೆಂಗಸರು ರೈಟು ಅಂತ ಆಗ್ಬಿಟ್ಟಿದೆ. ಅದೇ ಹೆಂಗಸರು ಇದಕ್ಕೂ ಸಂಬಂಧವೇ ಇಲ್ಲ. ಅದೆಲ್ಲ ಹೋಮಕ್ಕೆ ಹೆಂಗಸರು ಅಂತ ಹೇಳಿದ್ರೆ ಈ ಪುರೋಹಿತರ ಉಪಯೋಗ ಇಲ್ಲ, ಅವ್ರು ಅಗ್ನಿ ತರಲಿಕ್ಕೆ ಹೇಳಲಿಲ್ಲ ನಮ್ಮ ಹತ್ರ ಅಂತ ಬೈತಾರೆ ಹೆಂಗಸರು. ಆದರೆ ಅದು ಹೆಂಗಸರ ಕೆಲಸವೇ ಅಲ್ಲ ಅದು ಅಗ್ನಿ ತರೋದು. ಅದು ನಿಜವಾಗಿ ಆಗಿರತಕ್ಕಂಥದ್ದು ಯಜಮಾನ ಗಂಡ ನಿತ್ಯ ಅಗ್ನಿಹೋತ್ರ ಮಾಡುವ ಅಗ್ನಿಯಿಂದ ಅದನ್ನು ತರೋದು. ಅಗ್ನಿನ ಅಗ್ನಿ ಸಮಿಧ್ಯತೆ, ಅವ ನಿತ್ಯ ಅಗ್ನಿ ಇದೆಯಲ್ಲ, ನಿತ್ಯ ಅಗ್ನಿಯಿಂದ ಹೋಮಕ್ಕೋಸ್ಕರ ಅಲ್ಲಿಂದ ಅಗ್ನಿ ತಂದು ಈ ಕುಂಡದಲ್ಲಿ ಹಾಕಿದ್ರು. 2 ಅಗ್ನಿ ಆಯ್ತು ಈಗ. ಒಂದು ಗಾರ್ಹಪತ್ಯಾಗ್ನಿ, ಒಂದು ಆಹವನೀಯಾಗ್ನಿ. ಈ ಆಹವನೀಯಾಗ್ನಿಯನ್ನು ಏನು ಪ್ರತಿಷ್ಠೆ ಮಾಡ್ತಾರೆ, ಆಹವನಾಗ್ನಿಯ ಪ್ರತಿಷ್ಠೆ ಮಾಡುವುದರಲ್ಲಿ ಅದರಿಂದ ಒಂದು ದಕ್ಷಿಣ ಭಾಗದಲ್ಲಿ, ಅದರ ದಕ್ಷಿಣ ಭಾಗದಲ್ಲಿ ಇನ್ನೊಂದು ಕುಂಡ ಮಾಡ್ತಿದ್ರು. ಅದಕ್ಕೆ ದಕ್ಷಿಣಾಗ್ನಿ ಅಂತಲೇ ಹೆಸರು. ಅಲ್ಲಿ 3 ಆಯಿತು. ಒಂದು ನಿತ್ಯಾಗ್ನಿ, ಒಂದು ಹೋಮಾಗ್ನಿ, ಒಂದು ದಕ್ಷಿಣಾಗ್ನಿ. ಆ ದಕ್ಷಿಣಾಗ್ನಿ ಯಾಕೆ ಅಂತಂದ್ರೆ, ನಾ ಹೇಳಿದ್ರೆ ಪ್ರತಿ ಯಜ್ಞದಲ್ಲಿಯೂ ಕೂಡ ಪಿತೃಗಳಿಗೆ ಆಹುತಿ ಕೊಡ್ಲಿಕ್ಕೆ ಉಂಟು. ಶ್ರಾದ್ದ, ಯಾವುದೇ ಕರ್ಮ, ಉಪನಯನ ಆಗ್ಬೇಕಾದ್ರೂ ನಾಂದಿ ಶ್ರಾದ್ದ ಆಗಬೇಕು. ಯಾವುದೇ ಆಗ್ಬೇಕಾದ್ರೂ ಪಿತೃಗಳಿಗೆ ಶ್ರಾದ್ದ ಆಗದೆ ಯಾವ ಕರ್ಮವೂ ಇಲ್ಲ. ಅದರಿಂದ ಪಿತೃಗಳಿಗೆ ಆಹುತಿ ಕೊಡತಕ್ಕಂಥ ಕುಂಡ ಅದು ದಕ್ಷಿಣಾಗ್ನಿ. ಅವರಿಗೆ ಚರು ಬೇಯಿಸುವುದು ಅದರಲ್ಲೇ. ಹೀಗೆ ದಕ್ಷಿಣಾಗ್ನಿ 3 ಅಗ್ನಿ ಆಯಿತು. ಇದು ಮುಖ್ಯವಾಗಿ 3. ಅದಕ್ಕೆ ತ್ರೇತ ಅಂತ ಹೇಳ್ತಾರೆ. ಅದಾದ ಮೇಲೆ ಅಗ್ನಿಧ್ರ ಮತ್ತು ಸಭ್ಯ ಅಂತ ಮತ್ತೆರಡು ಅಗ್ನಿಗಳು, ಉಪಾಗ್ನಿಗಳಿವೆ. ಇದು ಸೇರಿ ಅವು ಬೇರೆ ಬೇರೆ ಕುಂಡಗಳನ್ನು ಮಾಡಿ ಅದನ್ನು ಪ್ರತಿಷ್ಠೆ ಮಾಡಿ ಯಜ್ಞ ಮಾಡ್ತಿದ್ರು. ಹೀಗೆ 5 ಬಗೆಯ ಅಗ್ನಿಗಳು. ಅವು ಹೇಗೆ ಶಾಖವನ್ನು ನಿಷ್ಪತ್ತಿ ಮಾಡ್ತವೆ, ಹಾಗೆ ಒಳಗಿನಿಂದ ಈ 5 ಅಗ್ನಿಗಳು ಯಾವುದೆಲ್ಲ, ಪ್ರಾಣಾಪಾನ ವ್ಯಾನೋದಾನ ಸಮಾನ, ಇವೇ 5 ಅಗ್ನಿಗಳು. ಇವರು ಒಳಗಿನಿಂದ ದೇಹದಲ್ಲಿ ಶಾಖ ಉತ್ಪತ್ತಿ ಮಾಡಿದರು. ಅದರಿಂದ ಅವೇ ಅಗ್ನಿಗಳು, ಬೇರೆ ಬೆಂಕಿ ಅಲ್ಲ, ಒಳಗಿರುವಂತಹದ್ದು ಪ್ರಾಣಾಗ್ನಿ. ಆಮೇಲೆ ಅನ್ನಮಯ ಆಯಿತು, ಪ್ರಾಣಮಯ ಆಯಿತು. ಆಮೇಲೆ ಮನೋಮಯ ಕೋಶ ಇದೆ. ಮನೋಮಯ ಕೋಶ ಅಂತಂದ್ರೆ ನಾವು ಈ ಇಂದ್ರಿಯಗಳ ಮೂಲಕ ನೋಡಿದ್ದನ್ನ ಗ್ರಹಿಸುವ ಒಳಗಿನ ಒಂದು ಇಂದ್ರಿಯ, ಅಂತಃಕರಣ. ಆ ಮನಸ್ಸು ಮತ್ತು ನೋಡಿದ್ದನ್ನ ಗ್ರಹಿಸಿ ತೀರ್ಮಾನಿಸುವ ಮನಸ್ಸು ಮತ್ತು ಬುದ್ಧಿ 2 ಕೆಲಸಗಳಿದೆ ಒಳಗೆ. ಒಂದೇ ಅಲ್ಲ, ಒಳಗಿಂದ 2 ಕಂಪಾರ್ಟ್ಮೆಂಟ್ ಇದೆ. ಒಂದು ವಿಷಯವನ್ನು ಗ್ರಹಣ ಮಾಡುತ್ತೆ, ತೀರ್ಮಾನ ಮಾಡೋದಿಲ್ಲ. ಅದು ಈಗ ಚಿಕ್ಕ ಮಕ್ಕಳಲ್ಲಿ 6 ತಿಂಗಳ ತನಕ ಮಕ್ಕಳಲ್ಲಿ ಮನಸ್ಸು ಮತ್ತು ಬುದ್ಧಿ ಎರಡೂ ಇರೋದಿಲ್ಲ. ಆ ಇಂದ್ರಿಯವೇ, ಒಳಗಿನ ಇಂದ್ರಿಯವೇ ಇಟ್ ಈಸ್ ನಾಟ್ ಎಟ್ ಆಲ್ ಫಂಕ್ಷನಿಂಗ್. ಮನಸ್ಸು ಅನ್ನುವ ಇಂದ್ರಿಯ 6 ತಿಂಗಳ ನಂತರ ಅದು ಫಂಕ್ಷನಿಂಗ್ ಸ್ಟಾರ್ಟ್ ಮಾಡೋದು. ಅಲ್ಲಿ ತನಕ ಅದು ಡೈರೆಕ್ಟ್ ಮನಸ್ಸಿನ ಫಂಕ್ಷನಿಂಗ್ ಇಲ್ಲ. ಮತ್ತೆ ಜೀವಸ್ವರೂಪವನ್ನು ನಿಯಂತ್ರಿಸುವ ಪ್ರಾಣದೇವರಿಂದಲೇ ಅದಕ್ಕೆ ಮನನಾದಿಗಳು, ಬೇರೆ ಏನೂ ಇಲ್ಲೇ ಇಲ್ಲ. ಮನಸ್ಸು ಅನ್ನುವ ಇಂದ್ರಿಯ ಕೆಲಸ ಮಾಡಲಿಕ್ಕೆ, ಸರಿಯಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡೋದು 6 ತಿಂಗಳ ನಂತರ. 6 ತಿಂಗಳ ನಂತರ ಮನಸ್ಸು ಕೆಲಸ ಮಾಡಿ ಶುರು ಮಾಡುತ್ತೆ. ಆದರೆ ಆವಾಗಲೂ ಬುದ್ಧಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡೋದಿಲ್ಲ. ಬುದ್ಧಿ ಕೆಲಸ ಮಾಡೋದು ನಾವು ಹೇಳ್ತೇವಲ್ಲ, ಬುದ್ಧಿ ಬರಲಿಲ್ಲ, ಇನ್ನು ವಯಸ್ಸಾಯಿತು, ಬುದ್ಧಿ ಬರಲಿಲ್ಲ, ಅದು ಪಕ್ಕ ಬರುವುದೇ ಇಲ್ಲ. ಕೆಲವರಿಗೆ 60 ವರ್ಷ ಆದರೂ ಬರುವುದಿಲ್ಲ, ಕೆಲವರಿಗೆ ಸ್ವಲ್ಪ ವಯಸ್ಸಾದ ಹಾಗೆ ಬರ್ಲಿಕ್ಕೆ ಶುರುವಾಗುತ್ತೆ. ಅದು ಬುದ್ಧಿ ಅನ್ನುವಂಥದ್ದು ಒಂದು. ಅಂದರೆ ಮನಸ್ಸು ಸಿಂಪ್ಲಿ ರಿಸೀವ್ಸ್ ದ ಥಿಂಗ್ಸ್ ಆಸ್ ಇಟ್ ಈಸ್. ಅದು ಬೇಕೋ ಬೇಡವೋ, ಒಳ್ಳೆಯದೋ ಕೆಟ್ಟದೋ, ಸರಿಯೋ ತಪ್ಪೋ ಏನು ಹೇಳುವುದಿಲ್ಲ. ಬುದ್ಧಿ ಇದು ಸರಿ, ಇದು ತಪ್ಪು, ಇದು ಒಳ್ಳೆಯದು, ಇದು ಕೆಟ್ಟದ್ದು ನಿರ್ಣಯ ತಗೊಳ್ಳುತ್ತೆ. ಹಾಗೆ ಮನಸ್ಸು ಮತ್ತು ಬುದ್ಧಿ 2 ಇಂದ್ರಿಯಗಳಿವೆ ಅಲ್ಲ ಒಳಗಿಂದ, ಈ 2 ಕಂಪಾರ್ಟ್ಮೆಂಟ್ಗಳು ಸೇರಿ ಇದಕ್ಕೆ ಮನೋಮಯ ಕೋಶ ಅಂತ ಹೆಸರು. ಅದು ಇಲ್ಲದೆ ಇದ್ರೆ ಮನುಷ್ಯನಿಗೆ ಏನಾದ್ರೆ, ಇಲ್ಲದೇ ಇದ್ರೆ ಅವನಿಗೆ ಕಣ್ಣು, ಕಿವಿ, ಮೂಗು, ಅನ್ನಮಯ ಪ್ರಾಣಮಯ ಕೋಶ ಇದೆ, ಮನೋಮಯ ಕೋಶ ಇಲ್ಲ. ಅಂದ್ರೆ ಎನಸ್ಥೇಸಿಯಾ ಕೊಟ್ಟು ಮಲಗಿಸಿದ ಪೇಷಂಟ್ ತರ, ಏನೂ ಅರಿವಿಲ್ಲ. ಒಂದು ಪ್ರಜ್ಞೆ ಇಲ್ಲದ ಮೂರ್ಛಾವಸ್ಥೆಯಲ್ಲಿ ಇರತಕ್ಕಂಥ ಜೀವ, ಅಥವಾ ಮೂರ್ಛಾವಸ್ಥೆಯಲ್ಲಿರುವ ಜೀವ, ಅಥವಾ ಎನೆಸ್ಥೆಟಿಕ್ ಪೇಷಂಟ್. ಅವನಿಗೆ ಯಾವ ಮನಸ್ಸು ಕೆಲಸ ಮಾಡುವುದಿಲ್ಲ. ಅದರಿಂದ ಮನಸ್ಸು ಕೆಲಸ ಮಾಡದೇ ಇದ್ದರೆ ಮನುಷ್ಯ ಇದ್ದು ಉಪಯೋಗ ಇಲ್ಲ. ಯಾಕೆಂದ್ರೆ ಇದ್ದೇನೆಲ್ಲೇ ಗೊತ್ತಿಲ್ಲ ಅವನಿಗೆ, ಇದೇನು ತನ್ನ ಇರವಿನ ಅರಿವು ಕೂಡ ಇಲ್ಲ. ಹಿ ಈಸ್ ನಾಟ್ ಅವೇರ್ ಆಫ್ ಹಿಸ್ ಓನ್ ಎಕ್ಸಿಸ್ಟೆನ್ಸ್. ಅದರಿಂದ ಮನೋಮಯ ಕೋಶ, ಮನಸ್ಸು, ಬುದ್ಧಿ.
ಈ ಮನಸ್ಸು ಬುದ್ಧಿ ಆದ್ಮೇಲೆ ಅದರ ಆಚೆಗೆ ವಿಜ್ಞಾನಮಯ ಕೋಶ ಇದೆ. ಆ ವಿಜ್ಞಾನಮಯ ಕೋಶದಲ್ಲಿ ಆ ಎಲ್ಲ ಸಂಗತಿಗಳನ್ನು ನಾನು, ನನಗೆ, ನನ್ನ ಆತ್ಮಸಾತ್ ಮಾಡಿಕೊಳ್ಳುವಂಥದ್ದು ಮತ್ತು ಅದರ ಜೊತೆಗೆ ನೆನಪಿಟ್ಟುಕೊಳ್ಳುವಂಥದ್ದು, ಮೆಮೊರಿಷಿಯಲ್. ಇದು ವಿಜ್ಞಾನಮಯ ಕೋಶ. ಯಾಕಂದ್ರೆ ನಾವು ವಿಜ್ಞಾನ, ಮನುಷ್ಯನ ವಿಜ್ಞಾನ, ಜ್ಞಾನದ ಬೆಳವಣಿಗೆಯೇ ನೆನಪಿನಿಂದ. ಮನುಷ್ಯನ ನೆನಪಿರದೇ ಇದ್ರೆ ಜ್ಞಾನ ಬೆಳೆಯೋದೇ ಇಲ್ಲ. ಒಂದೊಂದೇ ವಿಷಯ ನೆನಪಿಟ್ಕೊಂಡು ಅದು ಹಾಗೆ ಆಯಿತು, ಇಲ್ಲಿ ಹೀಗಾಯಿತು, ಅದರಿಂದ ಹೀಗೆ ಅಂತ ಕನ್ಕ್ಲೂಷ್ ಮಾಡಿಕೊಂಡು ಜ್ಞಾನವನ್ನು ಬೆಳೆಸಿಕೊಳ್ತಾನೆ ಮನುಷ್ಯ. ಸೊ ಮನುಷ್ಯನ ವಿಜ್ಞಾನಮಯ ಕೋಶದ ಬೆಳವಣಿಗೆ, ವಿಜ್ಞಾನದ ಬೆಳವಣಿಗೆ ವಿಜ್ಞಾನಮಯ ಕೋಶ ಕಾರಣ. ಅಂದರೆ ಅದೇ ಮೆಮೊರಿಷನ್, ಚಿತ್ತ. ಅದನ್ನು ವಿಜ್ಞಾನಮಯ ಕೋಶ. ಅದರಲ್ಲಿ ಸೇರಿರತಕ್ಕಂಥದ್ದು ಚಿತ್ತ ಮತ್ತು ಅಹಂಕಾರ, ಎರಡು ಪ್ರಿನ್ಸಿಪಲ್ಸ್. ಕೊನೆಗೆ ಆನಂದಮಯ ಕೋಶ. ಆನಂದಮಯ ಕೋಶ ಅಂದರೆ ಚಿತ್ತದ ವಿಸ್ತಾರ. ಆ ಕೋಶ ಉಂಟಲ್ವಾ, ಅದು ಸುಮ್ಮನೆ ಹೆಸರು ಮಾತ್ರ ಇರುವುದೀಗ. ಅದನ್ನ ಇಟ್ಸ್ ನಾಟ್ ಎಟ್ ಆಲ್ ಫಂಕ್ಷನಿಂಗ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಅದು ಈಗ ನಮ್ಮ ಬ್ರೈನ್ ಒಳಗಿನಿಂದ ಮಿದುಳು ಅಂತ ಇದೆ ಅಂತ ಹೇಳ್ತಾರೆ ಎಲ್ಲರೂ. ಅದು ಎಲ್ರಿಗೂ ಗೊತ್ತಿದೆ, ಮಿದುಳಿದೆ. ಇಲ್ಲಿ ತಲೆ ಹಿಂಬದಿಯಲ್ಲಿ ಮಿದುಳಿದೆ. ಆ ಮಿದುಳಿನ ಅಡಿಯಲ್ಲಿ ಪೈನಿಯಲ್ ಗ್ಲ್ಯಾಂಡ್ ಇದೆ. ಮಿದುಳಿನ ಮೇಲುಗಡೆ ಪಿಚ್ಯುಟರಿ ಗ್ಲ್ಯಾಂಡ್ ಇದೆ. ಅದ್ರ ಮಧ್ಯೆಯಲ್ಲಿ ಮಿದುಳಿದೆ. ಇಷ್ಟು ಟೆಕ್ಸ್ಟ್ ಬುಕ್ಕಿನಲ್ಲಿ ಮಕ್ಕಳಿಗೂ ಗೊತ್ತಿದೆ. ಅವು ಮಿದುಳು ತಮಗೂ ಉಂಟೋ ಇಲ್ಲೋ ಅಂತ ಗೊತ್ತಿಲ್ಲ ಅವಳಿಗೆ. ಪುಸ್ತಕದಲ್ಲಿ ಇದೆ, ಟೆಕ್ಸ್ಟ್ ಬುಕ್ಕಿನಲ್ಲಿ ಮಿದುಳಿದೆ. ಸರಿ, ಈ ಮಿದುಳು ಅಂದರೆ ಅದರಲ್ಲಿ ಸುಮಾರು ಮಿಲಿಯಾಂತರವೂ ಅಲ್ಲ, ಬಿಲಿಯಾಂತರ ಇದನ್ನು ಫೀಡಿಂಗ್, ಸಾಫ್ಟ್ವೇರ್ ಫೀಡಿಂಗ್ ಇದರಲ್ಲಿ ಬಿಲಿಯಾಂತರ, ಕೋಟಿ ಕೋಟಿ ಇನ್ಫಾರ್ಮೇಶನ್ಸ್ಗಳನ್ನು ಫೀಡ್ ಮಾಡಿದ್ದು ರೆಕಾರ್ಡ್ ಆಗಿದೆ ಅದರಲ್ಲಿ. ಅದು ಯಾವುದು ಈಗ ನಾವು ಆಪರೇಟ್ ಮಾಡ್ಲಿಕ್ಕೆ ಆಗಲ್ಲ. ಆ ರೆಕಾರ್ಡ್ ಉಂಟല്ലോ ಅಂತ ಆನ್ ಮಾಡಿದರೆ ಏನು ಬರುವುದಿಲ್ಲ ಇನ್ಫಾರ್ಮೇಶನ್. ಯಾಕೆಂದ್ರೆ ಅದು ಚೇತನ ಅಂದ್ರೆ ಅದೇ. ಏನೆಲ್ಲ ಇದೆ ಅದರಲ್ಲಿ, ಹಿಂದಿನ ಜನ್ಮದಲ್ಲಿ ನಾವು ಅನುಭವಿಸಿದ್ದು ಎಲ್ಲ ರೆಕಾರ್ಡ್ ಇದೆ ಅಲ್ಲಿ. ಸೊ ಅದು 12 ಬಿಲಿಯ ಸೆನ್ಸೇಷನ್ ಸೆಂಟರ್ಸ್ ಅಲ್ಲಿ ಇದೆ. ಸ್ವಿಚ್ ಆಫ್ ಆಗಿದೆ ಇದು ಮಾತ್ರ. 12 ಮಿಲಿಯವೂ ಅಲ್ಲ, ಮಿಲಿಯ ಇಂಟು ಮಿಲಿಯ, 12 ಬಿಲಿಯ ಸೆನ್ಸೇಷನ್ ಸೆಂಟರ್ಸ್ ಆ ಬ್ರೈನ್ ನಲ್ಲಿ ಇವತ್ತಿಗೂ ಅಷ್ಟು ಇದೆ. ಅದು ಅಷ್ಟು ಕೂಡ ಫೀಡ್ ಮಾಡಿ ಅಷ್ಟನ್ನು ನೆನಪಿಟ್ಟುಕೊಳ್ಳುವಂತಹ ಒಂದು ಸ್ಥಿತಿಗೆ ಹೋದಾಗ ಮನುಷ್ಯನ ಪೂರ್ತಿ ಉಪಯೋಗ ಆಯ್ತು ಆ ಇಂದ್ರಿಯ. ಈಗ ಉಪಯೋಗ ಆಗ್ತಾರೆ, ಅದು ಲಾಕ್ ಆಗಿದೆ, ತುಕ್ಕು ಹಿಡಿದು ಹೋಗಿದೆ. ಅದು ಆನ್ ಮಾಡ್ಲಿಕ್ಕೂ ಆಗುದಿಲ್ಲ, ಓಪನ್ ಮಾಡ್ಲಿಕ್ಕೂ ಆಗುದಿಲ್ಲ. ಅಷ್ಟು ಅದನ್ನ ವೇಸ್ಟ್ ಮಾಡಿ ಆಗಿದೆ ಮನುಷ್ಯ. ಹಿಂದಿನವರು ತ್ರಿಕಾಲ ಜ್ಞಾನ, ಹಿಂದೆ ಏನಾಗಿತ್ತು ಮುಂದೆ ಏನಾಗುತ್ತೆ ಅಂತ ತಿಳ್ಕೊಳ್ತಿದ್ರು, ಅದನ್ನು ಪೂರ್ತಿ ಆನ್ ಮಾಡಿದ್ರು ಅಂತ ಅರ್ಥ. ಅದರಲ್ಲಿ ಏನು ಪವಾಡ ಇಲ್ಲ. ಅವರ ಒಳಗೆ ಇರುವ ಎಲ್ಲ ಇಂದ್ರಿಯಗಳ ಫಂಕ್ಷನಿಂಗ್ ಅನ್ನ ಅಭ್ಯಾಸ ಮಾಡಿಕೊಂಡಿದ್ರು ಅಂತ ಅಷ್ಟೇ. ಅದು ನಿಜ ಸಹಜ ಸ್ಥಿತಿ. ಅದು 3 ಕಾಲಗಳನ್ನ ತಿಳಿದು ಹಿಂದೆ ಏನಾಗಿದ್ದೆ ಮುಂದೆ ಏನಾಗಬೇಕು ಅನ್ನೋದನ್ನ ತಿಳಿದು ಬದುಕುವುದು ಉಂಟಲ್ಲ, ಅದು ಮನುಷ್ಯನ ಸಹಜ ಸ್ಥಿತಿ. ಆ ಸಹಜ ಸ್ಥಿತಿಯನ್ನು ಕಳ್ಕೊಂಡು ನಾವು ಹಿಂದೂ ಇಲ್ಲ ಮುಂದೂ ಇಲ್ಲ, ಅದನ್ನ ಅತ್ತು ಇಲ್ಲ ಇತ್ತು ಇಲ್ಲ, ಅತಂತ್ರ ಆಗಿ ಬದುಕುವಂಥದ್ದು ನಮ್ಮ ಗತಿ ಅಷ್ಟೆ. ಹಾಗಾಗಿ ಆ ಹಿಂದೆ ಏನು ಆಗಿತ್ತು ಅದು ಎಷ್ಟು ಹಿಂದಕ್ಕೆ ಹೋದ್ರೂ ಅದು ರಿಸೀವ್ ಮಾಡಿ ಇಲ್ಲಿ ಗ್ರಹಣ ಮಾಡುತ್ತೆ. ಸೊ ನಾವು ಯಾವುದನ್ನಾದ್ರೂ ಮೆಮೊರಿ ಶೆಲ್ನಲ್ಲಿ ಫೀಡ್ ಮಾಡಿಬಿಟ್ರೆ ಮತ್ತೆ ಯಾವತ್ತು ಬೇಕಾದ್ರೂ ಬಟನ್ ಒತ್ತಿದ್ರೆ ಅದನ್ನು ತೆಗಿಲಿಕ್ಕೆ ಬರ್ತದೆ ಕಂಪ್ಯೂಟರ್ನಲ್ಲಿ. ಹಾಗೆಯೇ ಇದು ಎಷ್ಟೋ ಜನ್ಮಗಳ ಘಟನೆಗಳನ್ನು ಮೆಮೊರಿ ಶೆಲ್ನಲ್ಲಿ ಫೀಡ್ ಮಾಡಿಟ್ಟದ್ದು. ಆದರೆ ಅದು ಏನಾಗಿದೆ ಅಂದ್ರೆ ನಮಗೆ ಕಂಪ್ಯೂಟರ್ ಹ್ಯಾಂಡ್ ಮಾಡಲಿಕ್ಕೆ ಗೊತ್ತಿಲ್ಲ. ಕಂಪ್ಯೂಟರ್ ಇದೆ, ಅದನ್ನು ಆಪರೇಟ್ ಮಾಡೋದು ಹೇಗೆ ಗೊತ್ತಿಲ್ಲ, మరి ಯಾವ ಬಟನ್ ಒತ್ತಬೇಕೋ ಗೊತ್ತಿಲ್ಲ, ಅದು ಎಂಥದ್ದು ಒತ್ತಿದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಆ ಥರ ಉಂಟು ಒಳಗೆ ಅದನ್ನು ಆಪರೇಟ್ ಮಾಡಲಿಕ್ಕೆ ಗೊತ್ತಿಲ್ಲದ ಸ್ಥಿತಿಯಲ್ಲಿ. ಆ ಆಪರೇಟ್ ಮಾಡದೆ ನಾವು ವೇಸ್ಟ್ ಮಾಡಿದ್ದೇ ಚೇತನ ಅಂತ, ಅದೇ ಆನಂದಮಯ ಕೋಶ. ಅದನ್ನ ಆನ್ ಮಾಡಿಬಿಟ್ರೆ ಹಿಂದಿನ ಜನ್ಮ, ಅದಕ್ಕಿಂತ ಹಿಂದಿನ ಜನ್ಮದಲ್ಲಿ ಏನಾಗಿತ್ತು ಎಲ್ಲ ಗೊತ್ತಾಗ್ಬಿಡೋದು. ಎಲ್ಲ ಗೊತ್ತಾಗ್ಬಿಟ್ರೆ ಆನಂದ ಅಲ್ವಾ? ಅದಕ್ಕೆ ಅದು ಆನಂದಮಯ ಕೋಶ. ಈಗ ನಮಗೆ ಏನು ಗೊತ್ತಿಲ್ಲದೆ ಇರುವುದೇ ಆನಂದ. ಯಾಕೆ ಆನಂದವಾಗಿದ್ದೇವೆ ಅಂದರೆ ಏನು ಗೊತ್ತಿಲ್ಲದೆ ಇರುವುದರಿಂದ, ಮತ್ತು ಏನು ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲದೆ ಇರುವುದರಿಂದ ಆನಂದವಾಗಿದ್ದೇವೆ. ನಮಗೆ ಎಲ್ಲ ಗೊತ್ತುಂಟು ಅನ್ನೋ ಭ್ರಮೆಯಲ್ಲಿ ಆನಂದವಾಗಿ ಬದುಕುತ್ತಾ ಇದ್ದೇವೆ. ಇದು ಪಂಚಕೋಶಗಳು. ಈ ಪಂಚಕೋಶಗಳಲ್ಲಿ ಇವೆಲ್ಲ ಕೆಲಸ ಮಾಡಬೇಕಾದ್ರೆ ಪ್ರಾಣದೇವರ ಕೆಲಸ ಇದು. ಎಷ್ಟೋ ಜನ್ಮಗಳ ನೆನಪು. ಚಿತ್ತ ಅದರ ಅಭಿಮಾನಿಯೇ ಅವರು. ಚಿತ್ತ ಮೆಮೊರಿ ಶೆಲ್ಲಿನ ಅಭಿಮಾನಿ ದೇವತೆ ಪ್ರಾಣದೇವರು ಮತ್ತು ಬ್ರಹ್ಮದೇವರು. ಚಿತ್ತ ಅವರು ವಿಜ್ಞಾನ ಶಕ್ತಿರಹಮಾಸಂ ಅನಂತ ಶಕ್ತೇ, ವಿಜ್ಞಾನಮಯ ಕೋಶದ ನಿಯಾಮಕರವರು, ಮಹತ್ತತ್ವದ ನಿಯಾಮಕರವರು, ವಿಜ್ಞಾನ ತತ್ವ ಮಗ್ನ ಮಹತ್ತತ್ವ. ಹೀಗೆ ಪಂಚಕೋಶಗಳಲ್ಲಿ ಮತ್ತು ಸಪ್ತಧಾತುಗಳಲ್ಲಿ ತ್ವಕ್, ಚರ್ಮ, ಮಾಂಸ, ರುಧಿರ, ಮಜ್ಜ, ಮೇಧಸ್ಸು, ಅಸ್ಥಿ, ಇದರಲ್ಲಿ ತುಂಬಿ ಇಡೀ ದೇಹದ ಕಣಗಳಲ್ಲಿ ತುಂಬಿ ನಮ್ಮ ದೇಹದ ಪ್ರವೃತ್ತಿಗೆ
ಪ್ರೇರಕರಾಗಿ ಒಳಗೆ ನಿಂತು ಸಮಸ್ತ ಕಾರ್ಯಗಳನ್ನು ನಡೆಸುವವರು ಯಾರು ಅಂದ್ರೆ ಭಾರತೀಪಾ. ಭಾರತೀಪಾ ಅಂದರೆ ಭಾರತೀಪತಿ, ಭಾರತೀಯ ಪತಿಯಾಗಿರ್ತಕ್ಕಂಥ ಪ್ರಾಣದೇವರು. ಅದಕ್ಕೆ ಅವರಿಗೆ ಪ್ರಾಣದೇವರು ಅಂತ ಹೆಸರು. ಪ್ರಾಣದೇವರು ಅಂದ್ರೆ ಏನು? ಪ್ರಕರ್ಷೇಣ ನಯತಿ ಇತಿ ಪ್ರಾಣ. ದೇಹದ ಪ್ರತಿಯೊಂದು ಭಾಗವನ್ನು ಕೂಡ ಸಮರ್ಪಕವಾಗಿ ಅದರ ಕೆಲಸವನ್ನು ಅದರದರಿಂದ ಮಾಡಿಸುವವನು ಅಂತ ಅರ್ಥ. ಪ್ರಾಣದೇವರು ಹೊರಟೋದ್ರೆ ಎಲ್ಲ ಬಿದ್ದು ಹೋಗುತ್ತೆ, ಕ್ರಿಯೆ ಇಲ್ಲ, ನಿಷ್ಕ್ರಿಯೆ. ಸೊ ಎಲ್ಲವನ್ನು ಪರ್ಫೆಕ್ಟ್ ಆಗಿ ಏನು ಕ್ರಿಯೆಗಳು ಆಯಾ ಇಂದ್ರಿಯಗಳ ಮೂಲಕ ಆಯಾ ಕ್ರಿಯೆಗಳಾಗುತ್ತೆ ಅದನ್ನು ಮಾಡುವವರು ಪ್ರಾಣದೇವರು. ಆಮೇಲೆ ಅದಕ್ಕೆ ಪೂರಕವಾಗಿ ಪ್ರಾಣೇಶ 21,600 ಶ್ವಾಸ ರೂಪಕ ಅಂತ. ಅದಕ್ಕೆ ಪ್ರಾಣದೇವರು ಬಹಳ ಮುಖ್ಯವಾಗಿ ಮಾಡತಕ್ಕಂಥ ಕೆಲಸ ಅಂದ್ರೆ ನಮಗೆಲ್ಲರಿಗೂ ಕಣ್ಣಿಗೆ ಅಲ್ಲದೆ ಇದ್ರೂ ಕೂಡ ಅನುಭವಕ್ಕೆ, ಕಣ್ಣಿಗೇನು ಕಾಣೋಲ್ಲ, ಅದ್ರ ಪ್ರತ್ಯಕ್ಷ ಗೋಚರವಾಗತಕ್ಕಂಥ ಕೆಲಸ ಅಂತಂದ್ರೆ ಶ್ವಾಸ, ಉಸಿರಾಡಿಸುವಂತಹ ಕ್ರಿಯೆ ಪ್ರಾಣದೇವರು ಮಾಡ್ತಾರೆ. ಅಲ್ಲ, ಪ್ರಾಣದೇವರು ಅಂತ ನಾವೇ ಉಸಿರಾಡೋದು? ಪ್ರಾಣದೇವರು ಉಸಿರಾಡೋದು ನಾವೇ? ಹೌದಾ? ಅದಕ್ಕೆ ಪ್ರಾಚೀನ ಒಂದು ವಿಚಾರ ಮಾಡಿದೆ. ಹೌದಾ, ನಾವೇ ಉಸಿರಾಡುವುದಾ? ನಾವೇ ಉಸಿರಾಡುವುದಾದರೆ ಈ ದೇಹಕ್ಕೆ ಉಸಿರು ಬಂದದ್ದು ಶುರು ಮಾಡಿದ್ಯಾವಾಗ? ಈ ದೇಹ ಉಸಿರಾಡಲಿ ಶುರು ಮಾಡಿದ್ಯಾವಾಗ? ಈ ದೇಹಕ್ಕೆ ನಾನು ಬಂದಾಗ ಈ ದೇಹದಲ್ಲಿ ಉಸಿರಾಡಿಸ್ತಿರ್ಲಿಲ್ಲ. ತಾಯಿ ಹೊಟ್ಟೆಯಲ್ಲಿದ್ದೆ ನಾನು. ತಾಯಿ ಹೊಟ್ಟೆಯಲ್ಲಿದ್ದಾಗ ತಾಯಿ ಉಸಿರಾಡ್ತಾ ಇದ್ಲು. ತಾಯಿ ಉಸಿರಾಟದಿಂದ ನನಗೆ ಆಕ್ಸಿಜನ್ ಸಪ್ಲೈ ಆಗ್ತಾ ಇತ್ತು. ಅದು ಮೂಗಿನ ಮೂಲಕ ಅಲ್ಲ, ಇನ್ನು ಮೂಗು ಕಿವಿ ಎಲ್ಲ ಫಾರ್ಮೇಷನ್ ಸರಿಯಾಗಿ ಆಗಿರಲಿಲ್ಲ, ಎಲ್ಲ ಅಷ್ಟಾವಕ್ರವಾಗಿತ್ತು. ಆಮೇಲೆ ನಾಭಿಯ ಮೂಲಕ ಆಕ್ಸಿಜನ್ ಹೋಗ್ತಿತ್ತು ಒಳಗೆ. ಸರಿ, ನಿಶ್ಚಿಂತೆಯಿಂದ ಬೆಳೆದೆ 9 ತಿಂಗಳು. ಯಾರು ಆಕ್ಸಿಜನ್ ಕಳಿಸಿದ್ರು, ಎಲ್ಲಿಂದ ಬಂತು ಗೊತ್ತಿಲ್ಲ, ಬಂತು, ಬದುಕಿದೆ, ಸಾಯಲಿಲ್ಲ, ನಾನು ಬಂದೆ, ಹುಟ್ಟಿದೆ. ಹುಟ್ಟಿಯಾದ ಕ್ಷಣದಲ್ಲಿ ಅದು ಟ್ರಾನ್ಸ್ಫಾರ್ಮೇಶನ್, ಹೊಕ್ಕಳ ಬಳ್ಳಿಯಿಂದ ಆಕ್ಸಿಜನ್ ಸ್ಟಾಪ್ ಆಗ್ತದೆ. ಯಾಕಂದ್ರೆ ತಾಯಿಯ ಹೊಟ್ಟೆಯಿಂದ ಕೆಳಗೆ ಬಿದ್ದ ಕೂಡಲೇ ತಾಯಿಯ ಆಕ್ಸಿಜನ್ ಹೊಕ್ಕಳ ಬಳ್ಳಿಯಲ್ಲಿ ಬರ್ತಾ ಇತ್ತು, ಅದು ಕಟ್ ಆಯ್ತದೆ. ಹೊಕ್ಕಳ ಬಳ್ಳಿ ಕಟ್ಟಾದ ತಕ್ಷಣ ಹೊಕ್ಕುಳಿನಿಂದ ಆಕ್ಸಿಜನ್ ಹೋಗೋದು ಕಟ್ಟಾಗ್ತದೆ. ಇದು ಒಂದು ಸಮಸ್ಯೆಯ ಕ್ಷಣ. ಆಗ ಮೂಗಿನಿಂದ ಉಸಿರಾಡ್ಲಿಕ್ಕೆ ಪ್ರಾರಂಭ ಮಾಡಬೇಕು. ಅಲ್ಲಿಯೇ ಶುರುವಾಗೋದು. ಕೆಳಗೆ ಬಿದ್ದ ಮೇಲೆ ಕೆಲವು ಮಕ್ಕಳಿಗೆ ಒಮ್ಮೆಲೆ ಉಸಿರಾಡ್ಲಿಕ್ಕೆ ಆಗೋದಿಲ್ಲ. ಆವಾಗ ಬಹಳ ಒದ್ದಾಡ್ತಾರೆ. ಅದನ್ನು ಕೆಳಗೆ ಮಲಗಿಸಿ, ಹೀಗೆ ಜಾಡಿಸಿ ಜೋಡಿಸಿ ಏನೆಲ್ಲ ಮಾಡಿ ಮೂಗಿನಿಂದ ಗಾಳಿ ಹೋಗುತ್ತೋ, ಸುಮಾರು ಹೊತ್ತು ಉಸಿರಾಡೋದೇ ಅಲ್ಲ ಅವು. ಕಡೆ ಅಲ್ಲೇ ಕೆಲವು ಉಸಿರಾಡ್ಲಿಕ್ಕೆ ಆಗದೆ ಡಾಕ್ಟರ್ಗಳಿಗೂ ಸಮಸ್ಯೆ ಆಗಿಬಿಡುತ್ತೆ. ಆ ಹೊಕ್ಕುಳಿನಿಂದ ಮೂಗಿನಲ್ಲಿ ಉಸಿರಾಡ್ಲಿಕ್ಕೆ ಪ್ರಾರಂಭ ಮಾಡುವ ಮೊಮೆಂಟು ಭೂಮಿಗೆ ಬಿದ್ದ ಮೇಲೆ. ಭೂಮಿ ಬಿದ್ದ ಮೇಲೆ ಅವು ತಮಾಷೆ ಏನು ಅಂದರೆ, ಹಿಂದಿನ ಜನ್ಮದಲ್ಲಿ ಭೂಮಿ ಬಿದ್ದಾಗ ಉಸಿರಾಡೋದು ನೆನಪಾಗ್ಬಿಡುತ್ತವೆ, ತಕ್ಷಣ ಅಂತ ಮೂಗಿನ ಶುರು ಮಾಡಿಬಿಡ್ತಾರೆ. ಇಲ್ಲ ಅಂದರೆ ಕೆಲವಕ್ಕೆ ಏನು ಮಾಡಿದ್ರು ಎಂತ ಮಾಡಬೇಕು ಅಂತ ಗೊತ್ತಾಗುದಿಲ್ಲ, ಕನ್ಫ್ಯೂಷನ್. ಹಾಗಾಗಿ ಮೂಗಿನಿಂದ ಉಸಿರಾಡದೆ ಒದ್ದಾಟ ಪಟ್ಟು ಬಿಡ್ತಾವೆ ಎರಡನೇ ಹೋಗಿ. ಆ ಮೂಗಿನಲ್ಲಿ ಉಸಿರಾಟ ಪ್ರಾರಂಭ ಆಗುವ ಮೊಮೆಂಟು ಇದು ಡಾಕ್ಟರ್ಗಳಿಗೂ ಒಂದು ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಹೇಳೋದು, ಈಗ ನಾನೇ ಉಸಿರಾಡೋದಾದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ ಎಂತದ್ದು. ಮೊದಲು ಹೊಟ್ಟೆಯಿಂದ ಹೊಕ್ಕಳ ಬಳ್ಳಿಯಿಂದ ಬಂದದ್ದೇನು, ಮತ್ತೆ ನನ್ನ ಮೂಗಿನಿಂದಲೇ ಬರಲಿ ಶುರುವಾಯಿತು. ಇದು ನನ್ನ ಪಾತ್ರ ಏನಾದರೂ ಉಂಟಾ? ನನಗೆ ಮೂಗುಂಟು ಅಂತ ಗೊತ್ತಿಲ್ಲ, ಮೂಗಿನಿಂದ ಉಸಿರಾಡಲಿ ಬರುತ್ತೆ ಅಂತ ಗೊತ್ತಿಲ್ಲ. ಉಸಿರು ಬಂತು, ಆಡಿದೆ ಅಷ್ಟೇ. ಆಮೇಲೆ ಉಸಿರಾಡಲಿ ಶುರು ಮಾಡಿದೆ. ಒಂದೊಂದು ಸರ್ತಿ ಡಾಕ್ಟರ್ ಹೋದಾಗ, ಡಾಕ್ಟ್ರೇ ಏನೋ ಒಂಥರ ಉಸಿರು ಕಟ್ಟಿದಾಗ ಆಗುತ್ತೆ, ನೀನೇ ಉಸಿರಾಡೋದು ಕಟ್ಟುದು ಯಾಕೆ? ಅದು ನನಗೆ ಉಸಿರಾಡಬೇಕು ಅಂತ ಬರೋಲ್ಲ, ಅದು ಹೊರಗೆ ಎಲ್ಲೋ ಅಲ್ಲೇ ಕಟ್ಟಿದಾಗ ಆಗತ್ತೆ. ಓಹೋ, ಹಾಗಾದ್ರೆ ನೀನು ಉಸಿರಾಡುವುದರಲ್ಲಿ ನೀನಾಗಿ ಉಸಿರಾಡುವುದಲ್ಲ, ಏನೋ ದೇರ್ ಆರ್ ಸೋ ಮೆನಿ ಅರೇಂಜ್ಮೆಂಟ್ಸ್ ವಿದಿನ್. ಅದು ಯಾರು? ಅದನ್ನು 21,600 ಶ್ವಾಸ ರೂಪಕನಾಗಿ ಪ್ರಾಣೇಶ ಹಂಸ ಅಂದರು. ಪ್ರಾಣದೇವರಿಗೆ ಈಶನಾದಂತಹ ಹಂಸ ನಾಮಕ ಭಗವಂತ ಕೂತು ಉಸಿರಾಡಿಸ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಆ ಪ್ರಾಣದೇವರು ಅದರ ಮೇಲೆ ಹಂಸನಾಮಕ ಪರಮಾತ್ಮ, ಹಂಸನಾಮ ಪರಮಾತ್ಮನ ಕೆಳಗೆ ಪ್ರಾಣದೇವರ ಕೆಳಗೆ ಇಲ್ಲಿ ಇಡಾ ಪಿಂಗಳ ಅಂತ 2 ನಾಡಿಗಳಿವೆ. ಆ ಇಡಾ ಪಿಂಗಳ ನಾಡಿ ಎಡದ ನಾಡಿ ಬಲದ ನಾಡಿ ಅಂತ. ಸುಷುಮ್ನ ನಾಡಿಯ ಎಡಬಲಗಳಲ್ಲಿ ಇಡಾ ಪಿಂಗಳ ಅಂತ 2 ನಾಡಿಗಳಿವೆ. ಆ ನಾಡಿಗಳ ಸಂಬಂಧ ಈ ಮೂಗಿಗಿದೆ. ಆ ನಾಡಿಗಳ ಸಂಬಂಧ ಇರುವುದರಿಂದ ಮೂಗಿನಲ್ಲಿ ಆ 2 ಶಕ್ತಿಗಳು, ಅದನ್ನು ಇಡಾ ಪಿಂಗಳವನ್ನು ಚಂದ್ರ ನಾಡಿ ಸೂರ್ಯ ನಾಡಿ ಅಂತ ಕೂಡ ಕರೀತಾರೆ. ಆದ್ದರಿಂದ ಎಡಬದಿಯಿಂದ ಶ್ವಾಸ ತಗೊಂಡ್ರೆ, ನಾವು ಬಲಬದಿಯ ಮುಚ್ಚಿ ಎಡಬದಿಯಿಂದ ಉಸಿರು ತಗೊಂಡ್ರೆ ಅದರಿಂದ ಚಂದ್ರನಾಡಿಯಲ್ಲಿ ಅದಕ್ಕೆ ಒಳಗೆ ಕೆಲಸ ಮಾಡುತ್ತೆ. ಬಲಬದಿಯ ಹೊರಳೆಯಿಂದ ಶ್ವಾಸ ತಗೊಂಡ್ರೆ ಅದು ಸೂರ್ಯನಾಡಿಯಿಂದ. ಈಗ ತುಂಬಾ ಹೀಟ್ ಪ್ರೊಡ್ಯೂಸ್ ಆಗಿದ್ರೆ, ಉರಿ ದಾಹ, ಅವಾಗ ಏನು ಮಾಡಬೇಕು ಅಂದರೆ, ದಾಹ ಆಗಿತ್ತು, ತುಂಬಾ ಉರಿ ಸೆಕೆ ಉಷ್ಣ ಆಗಿಬಿಟ್ಟಿದೆ ತುಂಬಾ ಒಳಗಿಂದ ಅಂದರೆ, ಅವಾಗ ಬಲಬದಿಯ ಮೂಗನ್ನ ಹೊರಳೆಯನ್ನು ಸ್ಟಾಪ್ ಮಾಡು, ಎಡದಿಂದ ಉಸಿರು ಬಿಡು. ಆವಾಗ ಚಂದ್ರನಾಡಿ ಅದು ತಂಪು ಪ್ರೊಡ್ಯೂಸ್ ಆಗುತ್ತೆ. ಅಲ್ಲ, ಭಾರಿ ತಂಪು, ಥಂಡಿ ಆಗಿಬಿಟ್ಟಿದೆ, ಗಡಗಡ ನಡುಗೋದೆ, ಚಳಿ ಆಗ್ತಾ ಇದೆ, ಏನು ಮಾಡಿದ್ರು ಒಂದು ಮರಗಟ್ಟಿದಾಗ ಆಗತ್ತೆ. ಇದನ್ನು ಸ್ಟಾಪ್ ಮಾಡು, ಬಲಬದಿಯಿಂದ ಸೂರ್ಯನಾಡಿಯಿಂದ ಶ್ವಾಸ ಬಿಡು ಅಂದರೆ ಅವಾಗ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಅದರಿಂದ
ಅದಕ್ಕೆ ಹೇಳಿದ್ರು ಭಾಸ್ಕರ ಭೇಷರೊಳಗಿದ್ದು ಅಂತ. ಭಾಸ್ಕರ ಮತ್ತು ಭೇಷ. ಭಾಸ್ಕರ ಅಂದ್ರೆ ಗೊತ್ತು ನಿಮಗೆ, ಸೂರ್ಯ ಅಂತ. ಭೇಷ ಅಂದ್ರೆ ದಾಸರದ್ದು ಶಬ್ದ, ಇದು ಹೊಸ ಶಬ್ದ, ಭೇಷ್ ಅಂತ ಹೇಳಬೇಕು ಅವರಿಗೆ. ಭೇಷ ಅಂದ್ರೆ ಚಂದ್ರ, ಭಾ ಅಂದ್ರೆ ನಕ್ಷತ್ರ, ನಕ್ಷತ್ರಗಳ ಒಡೆಯ ಅಂದ್ರೆ ಚಂದ್ರ. ಅಷ್ಟೇನು ದೊಡ್ಡ ಸಂಗತಿ ಏನಿಲ್ಲ, ಆದ್ರೆ ಹೊಸ ಶಬ್ದವನ್ನು ಪ್ರಯೋಗಿಸಿದ್ದಾರೆ, ಭೇಷ ಅಂತ. ಭಾ ಅಂದ್ರೆ ಆಕಾಶದಲ್ಲಿ ಇರತಕ್ಕಂಥ ನಕ್ಷತ್ರಗಳು. ನಕ್ಷತ್ರ ವೃಕ್ಷಂ ಭಂ ತಾರ ಭಗಣ ಅಂತ ಹೇಳ್ತಾರೆ ನಕ್ಷತ್ರಗಳಿಗೆ. ಅವುಗಳಿಗೆ ಒಡೆಯನಾಗಿರತಕ್ಕ ಭೇಷ ಅಂದ್ರೆ ಚಂದ್ರ. ಈ ಸೂರ್ಯಚಂದ್ರರ ಒಳಗೆ ಇದ್ದು ಪ್ರಾಣದೇವರು ಪ್ರಾಣಾಪಾನ ರೂಪದಿಂದ, ಅವರನ್ನು ಒಳಗೆ ಅಂತರ್ಯಾಮಿಯಾಗಿ ಹಂಸನಾಮಕ ಪರಮಾತ್ಮ. ಹೀಗೆ ಇದೊಂದು ದೊಡ್ಡ ದೇವತಾಗಣ ನಮ್ಮ ಮೂಗಿನಲ್ಲಿ ಕೂತು ಉಸಿರಾಡಿಸ್ತಾ ನಮ್ಮ ಆರೋಗ್ಯದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಹಂಸ ಭಾಸ್ಕರ ಭೇಷರೊಳಗಿದ್ದು ಅವರ ಕೈಬಿಡಿದು ಈ ಸರೋಜ ಭವಾಂಡದೊಳು, ಹಾಗೆ ಅವರ ಸೂರ್ಯಚಂದ್ರರನ್ನು ಕೈ ಹಿಡಿದು ಮೂಗಿನ ಒಳಗಿಂದ ಅವರು ನಡೆಸ್ತಾ ಇದ್ದಾರೆ. ಆದ್ರೆ ಅವರಿಗೆ ನಿಯಾಮಕರಾಗಿರ್ತಕ್ಕ ಪ್ರಾಣಾಪಾನ ರೂಪಿಯಾದ ಪ್ರಾಣದೇವರ ಕೈ ಹಿಡಿದು ಇಲ್ಲಿ ಪ್ರತಿಯೊಂದರ ಒಳಗೆ ಸರೋಜ ಭವಾಂಡದೊಳು, ಸರೋಜ ಅಂದ್ರೆ ಕಮಲ, ಸರೋಜ ಭವ ಅಂದ್ರೆ ಕಮಲದಲ್ಲಿ ಹುಟ್ಟಿದವ ಚತುರ್ಮುಖ, ಅವನ ಅಂಡ ಅಂದ್ರೆ ಬ್ರಹ್ಮಾಂಡ. ಸರೋಜ ಭವಾಂಡದೊಳು ಸರ್ವತ್ರ ತುಂಬಿಹನು ಅಂದ್ರೆ ಬ್ರಹ್ಮಾಂಡದಲ್ಲಿ ಎಲ್ಲ ಜೀವರ ಒಳಗೂ, ಆ ಜೀವ ಅಂತಲ್ಲ, ಪ್ರಾಣಿಯಿಂದ ಹಿಡಿದು ಮನುಷ್ಯರಿಂದ ಹಿಡಿದು ಚತುರ್ಮುಖನ ತನಕ, ಸ್ವಯಂ ಸರೋಜ ಭವನ ತನಕ ಎಲ್ಲರೊಳಗೂ ತುಂಬಿ. ಯಾಕೆಂದ್ರೆ ನಮಗೀಗ ಈ ವಿಷಯ ಹೇಳಿದಾಗ ಅವರು ಈ ಮಾತು ಯಾಕೆ ಹೇಳೋದು ಗೊತ್ತು, ಸರ್ವತ್ರ ಅಂತ. ನಮ್ಮ ಮೂಗಿನಲ್ಲಿ ಉಸಿರಾಡಿಸಿ ನಮಗೆ ಜೀವನ ಕೊಡುವ ಯಾರು? ಸೂರ್ಯಚಂದ್ರರು. ಸೂರ್ಯಚಂದ್ರರಿಗೆ ಪ್ರಾಣದೇವರು ಮೂಗಿನಲ್ಲಿ ಕೂತು ಸೂರ್ಯಚಂದ್ರ, ಅದು ಪ್ರಾಣದೇವರಲ್ಲಿ ಸೂರ್ಯಚಂದ್ರರು ಏನು ಕೆಲಸ ಮಾಡೋಲ್ಲ. ಅವರು ಸೂರ್ಯಚಂದ್ರಗೂ ಅವರೇ ಕೆಲಸ ಮಾಡಬೇಕು, ಅವರೇ ಸೂರ್ಯಚಂದ್ರ ಕೆಲಸ ಉಸಿರಾಡೋದ ಕೆಲಸ ಮಾಡಬೇಕು. ಪ್ರಾಣದೇವರಿಗೆ ಚತುರ್ಮುಖ ಬ್ರಹ್ಮನಿಗೆ ಉಸಿರಾಡಿಸೋರು ಯಾರು? ಪ್ರಾಣದೇವರಿಗೆ ಪ್ರಾಣದೇವರೇ ಉಸಿರಾಡಿಸೋದ? ಅವರಿಗೆ ಯಾರು ಅಂದ್ರೆ ಅದಕ್ಕೆ ಭಗವಂತನೇ. ಅವರಿಗೆ ಎಲ್ಲ ಕ್ರಿಯೆಯನ್ನು ಮಾಡತಕ್ಕವ ಭಗವಂತನೇ. ಅದರಿಂದ ಸರ್ವತ್ರ ಅದು ಕಮಲ ಇದು ಸರೋಜ ಭವಾಂಡದಳು ಸರ್ವತ್ರ ಬ್ರಹ್ಮಾದಿ ದೇವತೆಗಳ ಒಳಗೂ ಪ್ರಾಣದೇವರ ಕೆಲಸವನ್ನು ಭಗವಂತನೇ ಮಾಡಬೇಕು, ಸೂರ್ಯಚಂದ್ರ ಕೆಲಸವನ್ನು ಭಗವಂತನೇ ಮಾಡಬೇಕು. ಯಾಕೆಂದ್ರೆ ಬ್ರಹ್ಮಾದಿಗಳಿಗೆ ಅವರಿಗಿಂತ ಕೆಳಗಿನ ಇನ್ಫೀರಿಯರ್ ದೇವತೆಗಳು ಅಲ್ಲಿ ಹೋಗಿ ಅವರಿಗೆ ಪೋರ್ಟ್ಫೋಲಿಯೋ ಇಲ್ಲ. ಸಮಸ್ತ ದೇವತೆಗಳ ಕೆಲಸವನ್ನು ಭಗವಂತನೇ ಮಾಡಿ ಬ್ರಹ್ಮಾದಿ ದೇವತೆಗಳನ್ನು ಕೂಡ ಉಸಿರಾಡಿಸುವವನು. ಹಾಗಾಗಿ ಸರ್ವತ್ರ ತುಂಬಿಹನು ಅಂದರು.